ಹೇ ಗಾಯ್ಸ್, ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಫ್ರೈಡೇ. ಇವಾಗ ನಾವು ಆದ್ಯನ್ ಸ್ಕೂಲ್ಗೆ ಹೋಗ್ತಾ ಇದ್ವಿ. ಯಾಕೆ ಅಂತಂದರೆ ಆದ್ಯನ್ ಸ್ಕೂಲಲ್ಲಿ ಫಾದರ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಸೊ ಹೇಗೆ ಮಾಡ್ತಾರೆ ಅಂತ ನನಗೂ ಗೊತ್ತಿಲ್ಲ. ಸೊ ಹೋಗಿ ನೋಡೋಣ. ಓಕೆ, ಆದ್ಯ ಸ್ಕೂಲ್ಗೆ ರೀಚ್ ಆದ್ವಿ. ಆ್ಯಂಡ್ ಚೇರ್ಸ್ ಎಲ್ಲ ಹಾಕಿಟ್ಟಿದ್ರು, ಪೇರೆಂಟ್ಸ್ ಎಲ್ಲ ಕುತ್ಕೊಳ್ಳಿ ಅಂತ ಹೇಳಿ. ಸ್ವಲ್ಪ ತಾದ್ಮೇಲೆ ಮಕ್ಕಳು ಬಂದಿದ್ದು. ಆದ್ಯ ನಮ್ಮನ್ನು ನೋಡಿದ್ಮೇಲೆ ತುಂಬಾ ಖುಷಿ ಪಟ್ಲು. ಇವ್ರು ಬಂದು ಆದ್ಯನ್ ಪ್ರಿನ್ಸಿಪಲ್. ಡ್ಯಾಡ್ ಮತ್ತು ಸನ್ ಅಥವಾ ಡಾಟರ್ ಬಂದು ರ್ಯಾಂಪ್ ವಾಕ್ ಮಾಡಬೇಕು ಅಂತ ಹೇಳಿದ್ರು. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ರು. ನಮ್ಮ ಆದ್ಯ ಅಂತೂ ನಮಸ್ಕಾರ ಎಲ್ಲ ಮಾಡ್ತಾ ಇದ್ದಾಳೆ. ಆಮೇಲೆ ಬ್ಯಾಚ್ ಕೊಟ್ಟರು ಸ್ಕೂಲ್ ಕಡೆಯಿಂದ. ಫ್ರೆಂಚ್ ಫ್ರೈಸಾ? ಓಕೆ. ನೆಕ್ಸ್ಟ್ ಡೇ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆದ್ಯನ್ ಸ್ಕೂಲ್ಗೆ ನಾನು 5 ನಿಮಿಷ ಮುಂಚೆನೇ ರೀಚ್ ಆಗಿರ್ತೀನಿ. ಯಾಕಂದರೆ ಆದ್ಯ ಬಂದಿದ ತಕ್ಷಣ ನನ್ನ ನೋಡಿಬಿಡ್ಬೇಕು, ಇಲ್ಲ ಅಂತಂದರೆ ಅವಳು ನಮ್ಮ ಮಮ್ಮಿ ಅಂತ ಹತ್ಕೊಂಡು ಬಿಡ್ತಾಳೆ. ಅದಕ್ಕೋಸ್ಕರ. ಆ್ಯಂಡ್ ಈ ಸಲ ನಮ್ಮ ಅಜ್ಜಿನೂ ಕರ್ಕೊಂಡು ಹೋಗಿದ್ದೆ, ನೀನು ಬಾ ಅಂತ ಹೇಳಿ. ಆದ್ಯ ಅಜ್ಜಿನ ನೋಡಿಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಪಟ್ಲು. ನನ್ನ ಕೈ ಹಿಡ್ಕೊಂಡಿರ ಅಜ್ಜಿ ಕೈ ಹಿಡ್ಕೊಂಡು ಹೋಗ್ತಾ ಇದ್ದಾಳೆ, ಏನೇನೋ ಮಾತಾಡ್ಕೊಂಡು. ಬಂದಿದ ತಕ್ಷಣ ಹೋಮ್ವರ್ಕ್ ಬರೀತಾಳೆ ಪಾಪ ಮಗು. ಏನದು ಹೇಳ್ಕೊಂಬರಿಬೇಕು ಚಿನ್ನ? ಆದ್ಯನ್ಗೆ ಊಟ ಎಲ್ಲ ತಿನ್ಸಿದಾದ್ಮೇಲೆ ನಾವು ಕೆಳಗಡೆಗೆ ಬಂದ್ವಿ. ಏನಕ್ಕೆ ಅಂತಂದರೆ ವರ್ಷನೂ ನಮ್ಮ ದೊಮ್ಲೂರಲ್ಲಿ ಅಣ್ಣಮ್ಮ ದೇವಿನ ಕರ್ಕೊಂಡು ಬರ್ತಾರೆ. ಸೊ ಹಾಗೆ ಈ ವರ್ಷನೂ ಕರ್ಕೊಂಡು ಬಂದಿದ್ರು. ಡೇ 1 ಅಣ್ಣಮ್ಮ ದೇವಿನ ದೇವಸ್ಥಾನದಿಂದ ಕರ್ಕೊಂಡು ಬಂದಾಗ ಆಲ್ಮೋಸ್ಟ್ ಎಲ್ಲ ಏರಿಯಾಗಳಿಗೂ ದೇವರನ್ನ ವೆಲ್ಕಮ್ ಮಾಡ್ತಾರೆ, ಆರತಿ ಎಲ್ಲ ಮಾಡಿಬಿಟ್ಟು. ಈ ಸಲ ನಮ್ಮ ಅಣ್ಣನೂ ಹೋಗಿದ್ರು ದೇವಸ್ಥಾನಕ್ಕೆ ಅಣ್ಣಮ್ಮ ದೇವಿನ ಕರ್ಕೊಂಡು ಬರೋದಕ್ಕೆ. ನಮ್ಮ ಮಮ್ಮಿ ಮತ್ತು ಚಿಕ್ಕಮ್ಮ ಇಬ್ಬರೂ ಟ್ರಿಪ್ ಹೋಗ್ತಾ ಇದ್ದಾರೆ. ಎಲ್ಲಿಗೆ ಅಂತಂದರೆ ತಮಿಳ್ನಾಡು ಚಿದಂಬರ ಟೆಂಪಲ್ಗೆ. ಬಾಯ್ ಚಿಚ್ಚಿ, ಬಾಯ್ ಮಾ. ಉಮ್ಮಾ ಪ್ಲೇನ್ ಕಿಸ್. ನಾನು ನಮ್ಮ ಮಮ್ಮಿ ಮನೇಲೇ ಮನ್ಕೊಂಡೆ. ಆದ್ಯನ್ನ ಅಲ್ಲಿಂದನೇ ಸ್ಕೂಲ್ಗೆ ಕಳಿಸ್ದೆ. ಬೆಳಗ್ಗೆನೇ ಚಿಂಟು ಬಂದುಬಿಟ್ಟಿದ್ದಾನೆ ಆಟಾಡೋದಕ್ಕೆ ಆದ್ಯನ ಜೊತೆಗೆ. ಆವಾಗ ಹೇಳ್ತಿದ್ದೆ ಆದ್ಯ ಸ್ಕೂಲ್ಗೆ ಹೋಗಬೇಕು ಅಂತಂದಿದ ತಕ್ಷಣ ನಮ್ಮ ಅಣ್ಣ ಹುಡುಕ್ತಿದ್ದಾನೆ ಚಿಂಟು. ಹೇ ಗಾಯ್ಸ್, ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಅದನ್ನು ಸ್ಕೂಲ್ಗೆ ಡ್ರಾಪ್ ಮಾಡಿ ನಾನು ಫ್ರೆಶ್ ಅಪ್ ಆಗಿ ಇವಾಗ ತಲೆ ಆರಿಸ್ಕೊಳ್ತಾ ಇದ್ದೀನಿ. ನಂಗೆ ತಲೆನೋವು ಬಂದುಬಿಡುತ್ತೆ, ಅದಕ್ಕೋಸ್ಕರ ತಲೆ ಆರಿಸ್ಕೊಳ್ತಾ ಇದ್ದೀನಿ. ವ್ಲಾಗಲ್ಲಿ ನೋಡಿರ್ತೀರ ಅಣ್ಣಮ್ಮ ದೇವಿನ ಕರ್ಕೊಂಡು ಬಂದಿದ್ದು. ಸೊ ಇವತ್ತು ಡೇ 2. ಇವತ್ತು ದೀಪಗಳಿವೆ, ಸಾಯಂಕಾಲ ಹೋಗಬೇಕಾಗುತ್ತೆ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಅವರು ಏನಕ್ಕೆ ಮಗುನ ಸ್ಕೂಲಿಗೆ ಕಳಿಸ್ತೀಯಾ ಬೇಡ ಅಂತ ಹೇಳಿದ್ರು. ನಾನು ಅಂದೆ ಪರವಾಗಿಲ್ಲ, 12:30ಗೆ ಬಿಟ್ಬಿಡ್ತಾರಲ್ಲ, ಸೊ ಹೋಗಲಿ ಅಂತ ಹೇಳಿ ಕಳಿಸ್ದೆ. ಹೋದ ವರ್ಷ ಆದ್ಯ ಮನೇಲೇ ಇದ್ಲು, ಈ ವರ್ಷ ಸ್ಕೂಲ್ಗೆ ಹೋಗಿದ್ದಾಳೆ. ಆದ್ಯ ಬರೋಷ್ಟರಲ್ಲಿ ನಾವು ಫ್ರೆಶ್ ಅಪ್ ಆಗಿ ದೇವರಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ರೆ ಸಾಯಂಕಾಲ 4:15ಗೆ ಹೋಗ್ಬೋದು. ದೀಪಗಳಿಗೆ ರೆಡಿ ಮಾಡ್ಕೊಬೇಕು. ಸೊ ಲೆಟ್ಸ್ ಗೋ. ಬೆಳಗ್ಗೆ ಮನೇಲಿ ಪೂಜೆ ಎಲ್ಲ ಮಾಡಿ ಅದನ್ನು ಸ್ಕೂಲಿಂದ ಕರ್ಕೊಂಡು ಬಂದ್ರಿ. ಸಾಯಂಕಾಲ ರಾಹುಗಾಲ ಮುಗೀತು. ಸೊ ಆಮೇಲೆ ಹೋಗಿದ್ರಿ ದೇವಸ್ಥಾನಕ್ಕೆ. ಆ್ಯಂಡ್ ನಮ್ಮ ಅಜ್ಜಿನೂ ಕರ್ಕೊಂಡು ಹೋದ್ರಿ, ಯಾಕಂದರೆ ಮನೇಲಿ ಒಬ್ಬರೇ ಇರ್ತಾರೆ ಅಂತ ಹೇಳಿ. ಆ್ಯಂಡ್ ನಾನು, ನಮ್ಮ ಅಜ್ಜಿ, ನಮ್ಮ ಅತ್ತೆ, ನನ್ನ ಹಸ್ಬೆಂಡ್, ಆದ್ಯ ಹೋಗಿದ್ವಿ. ಆ್ಯಂಡ್ ನೀವು ದೇವ್ರನ್ನ ನೋಡ್ಬೋದು, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ದೇವ್ರನ್ನ ನೋಡ್ತಿದ್ರೆ ನೋಡ್ತಾನೇ ಇರ್ಬೇಕು ನಿಂತ್ಕೊಂಡು, ಹಾಗನ್ಸುತ್ತೆ. ಈ ಸಲ ಅಣ್ಣಮ್ಮ ದೇವಿ ಹತ್ರ ಚಿಕ್ಕ ಹುಡುಗರನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಅವರು 5th ಸ್ಟ್ಯಾಂಡರ್ಡ್ ಮೇಲೆ ಇರ್ತಾರೆ ಹುಡುಗರು. ಅವರು ನಾನು ಪೂಜೆ ಮಾಡಬೇಕು, ನಾನು ಹೂವು ಕೊಡಬೇಕು ಅಂತ ಅವರವರೇ ಆಟಾಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು. ಅವ್ರಿಗೂ ಆಸೆ ಇರುತ್ತಲ್ಲ ನಾನು ಮಾಡಬೇಕು ಅಂತ ಹೇಳಿ. ಆ್ಯಂಡ್ ನೆಕ್ಸ್ಟು ನಾವು ಅಣ್ಣಮ್ಮ ದೇವಿ ಮುಗಿಸ್ಕೊಂಡು ನಾವು ಹೋಗಿದ್ದು ಲಕ್ಷ್ಮೀ ದೇವಸ್ಥಾನಕ್ಕೆ, ಅದಾದಮೇಲೆ ಅಟ್ಟಿಮಾರಮ್ಮ ದೇವಸ್ಥಾನಕ್ಕೆ, ಅದಾದಮೇಲೆ ಸಪ್ಲಮ್ಮ ದೇವಸ್ಥಾನಕ್ಕೆ ಹೋಗಿ ಲಾಸ್ಟ್ ನಾವು ಹೋಗಿದ್ದು ನಮ್ಮ ಮನೆ ಹತ್ರ ಇರೋ ಕಾಟೇರಮ್ಮ ದೇವಸ್ಥಾನಕ್ಕೆ. ಎಲ್ಲ ಹೆಣ್ಣು ದೇವಸ್ಥಾನಗಳಿಗೂ ಹೋಗಿ ಬರಬೇಕು. ಅದಾದಮೇಲೆ ನೆಕ್ಸ್ಟ್ ಡೇ ನಾನು ರಾತ್ರಿ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದು. ಲಾಸ್ಟ್ ಡೇ ಅಣ್ಣಮ್ಮ ದೇವಿನ ಮೆರವಣಿಗೆ ಕರ್ಕೊಂಡು ಬಂದಿದ್ದಾರೆ. ಆ್ಯಂಡ್ ನೀವು ದೇವರನ್ನ ನೋಡ್ಬೋದು, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಎಷ್ಟು ದೊಡ್ಡದಾಗಿ ಫ್ಲವರಲ್ಲಿ ಡೆಕೋರೇಷನ್ ಮಾಡಿದ್ದಾರೆ ದೇವರನ್ನ.
ಮುಂದೆಯಿಂದ ದೇವರನ್ನ ನೋಡಿದಾಗ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಆ್ಯಂಡ್ ದೇವಿನ ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಆ ಥರ ಫೀಲ್ ಕೊಡುತ್ತೆ. ಆ್ಯಂಡ್ ಅಷ್ಟೇ ಶ್ರಮನೂ ಪಟ್ಟಿದ್ದಾರೆ ಆ ಥರ ಡೆಕೋರೇಷನ್ ಮಾಡೋದಕ್ಕೆ. ಎಷ್ಟು ಅವರ್ಸ್ ತೊಗೊಂಡಿರ್ತಾರೆ ಡೆಕೋರೇಷನ್ ಮಾಡೋದಕ್ಕೆ. ಆ್ಯಂಡ್ ಇನ್ನೊಂದೇನೆಂದರೆ ನೋಡಿ ಎಷ್ಟು ಕಷ್ಟಪಡ್ತಿದ್ರು. 2-3 ಕೈಲಿ ಅದನ್ನು ತಿರ್ಗ್ಸೋಕೆ ಆಗೋದಿಲ್ಲ, ಒಂದು 4-5 ಜನ ಇರಲೇಬೇಕು ತಿರ್ಗ್ಸೋದಕ್ಕೆ. ನೀವೆಲ್ಲರೂ ಕೊನೆ ತನಕ ವಿಡಿಯೋನ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತೀನಿ. ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ನಮಸ್ಕಾರ, ಬಾಯ್.